ಎಲ್ಲರಿಗೂ ನಮಸ್ಕಾರ. ಇವತ್ತು ಚೇತನ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ಅವರೊಬ್ಬರು ನಟರು, ಒಬ್ಬ ನಟರಾಗಿ ಇನ್ನೊಬ್ಬರು ಮೇರು ನಟರ ಬಗ್ಗೆ ಆ ಥರ ಮಾತಾಡೋದು ತಪ್ಪಂತ ನನಗನ್ನಿಸ್ತು. ಯಾರೇ ಆಗಲಿ, ಅವ್ರ ವಿರೋಧಿಗಳಾಗಲಿ ಯಾರೇ ಆಗ್ಬೋದು, ನಾನು ಚೇತನ್ ಸಾರ್ಗೆ ಹೇಳ್ತಕ್ಕಂಥದ್ದು, ಹಲವಾರು ದಲಿತರ ಬಗ್ಗೆ ಹೋರಾಡಿ ತುಂಬ ಅದ್ರಗೋಸ್ಕರ ಜೈಲಿಗಳಿಗೆಲ್ಲ ಹೋಗಿದ್ದೀರಾ. ನಾನು ನಿಮ್ಮ ಅಭಿಮಾನಿ ಅಂದ್ಕೊಳ್ಳಿ. ದಯವಿಟ್ಟು ಈ ಕೂಡಲೇ ರಾಜ್ಕುಮಾರ್ ಸರ್ ಅವರು ಸಮಾಧಿ ಹತ್ರ ಹೋಗಿ ನೀವು ಕ್ಷಮೆ ಕೇಳಬೇಕು. ಇಲ್ಲ ಅಲ್ಲಿ ಹೋಗೋದು ಬೇಡ, ಶಿವಣ್ಣ ಅವ್ರ ಮನೆ ಹತ್ರ ಹೋಗಿ, ಅವ್ರ ಮನೆ ಒಳಗಡೆ ಹೋಗಿ ಶಿವಣ್ಣನಿಗೆ ಹೇಳಿ ನಾನು ತಪ್ಪು ಮಾಡಿಬಿಟ್ಟೆ, ಯಾರು ಈ ಪ್ರಪಂಚದಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ನಾನು ಹೋಗಿ ಕೇಳಿದ್ರೆ ಎಂಥವರು ಕ್ಷಮಿಸಿಬಿಡ್ತಾರೆ. ನೀವು ಇದು ಪಬ್ಲಿಸಿಟಿಗೆ ಮಾಡಿದ್ರೋ ಗೊತ್ತಿಲ್ಲ, ಇಲ್ಲ ನನ್ನ ಮೆಚ್ಕೊಂಡ್ಲಿ ಅಂತ ಮಾಡಿದ್ರೋ ಗೊತ್ತಿಲ್ಲ. ಖಂಡಿತವಾಗ್ಲೂ ನೀವು ಮಾಡಿದ್ದು 100% ತಪ್ಪು. ನಾನು ನಿಮಗೆ ಯಾಕೆ ಇನ್ನೂ ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ, ನೀವು ನಮ್ಮ ಕರ್ನಾಟಕದ ಒಂದು ಸಿನಿಮಾ ಮಾಡಿದ್ದೀರ, ಒಂದು 2-3 ಸಿನಿಮಾ ಮಾಡಿರ್ಬೋದು, ಅದರಲ್ಲಿ ಅದ್ಭುತವಾದ ಸಿನಿಮಾಗಳು ಮಾಡಿದ್ದೀರ. ಆ ಬೆಲೆ ನಾನು ನಿಮಗೂ ಕೊಡ್ತಾಯಿದ್ದೀನಿ. ಚೇತನ್ ಸರ್ ಅವರೇ, ನೀವು 100% ತಪ್ಪು ಮಾಡಿದ್ದೀರಾ. ರಾಜ್ಕುಮಾರ್ ಅಂತ ನಟರಾಗ್ಬೋದು, ಇಡೀ ಪ್ರಪಂಚದಲ್ಲ, ಇಡೀ ಭೂಗೋಳದಲ್ಲಿ ಹುಡುಕಿದ್ರೂ, ಭೂತ್ ಕನ್ನಡಿ ಹಾಕಿದ್ರು ಆ ಥರ ಮನುಷ್ಯ ಸಿಗಲ್ಲ ಖಂಡಿತವಾಗ್ಲು. ಅವ್ರ ಬಗ್ಗೆ ಮಾತನಾಡೋಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಯಾಕಂದರೆ ಅವರಿಂದ ಕೆಲವೊಂದು ದೊಡ್ಡವ್ರಿಗೆ ಬೆಲೆ ಕೊಡಬೇಕು, ಚಿಕ್ಕವರು ದೊಡ್ಡವರು ಅನ್ನೋದು ಏನಂತ ಅವರಿಂದ ನಾವು ಕಲ್ತಿದ್ದೀರಿ. 100% ಸತ್ಯ ಖಂಡಿತವಾಗ್ಲು. ಅಂಥ ಮಹಾನ್ ಕಲಾವಿದನ ಬಗ್ಗೆ ಆ ಥರ ಮಾತಾಡೋದು ತುಂಬ ತಪ್ಪು. ನಿಮ್ಗೆ ಯಾರಾದರೂ ಹೇಳ್ಕೊಟ್ಟಿರ್ಬೋದು, ಇಲ್ಲ ಪ್ರಚಾರಕ್ಕೆ ಗಳಿಸ್ಕೊಳಕ್ಕೆ ಒಂದು ಈ ಸಂದರ್ಭದಲ್ಲಿ ನೀನು ಹೇಳು ಅಂತ ಬೇರೆಯವರು ನಿಮಗೆ ಕಿವಿ ಮಾತು ಚುಚ್ಚಿ ಹೇಳಿರ್ತಕ್ಕಂಥ ಇರ್ಬೋದು. ದಯವಿಟ್ಟು ಈ ಕೂಡಲೇ ಹೋಗಿ ನೀವು ರಾಜ್ಕುಮಾರ್ ಸಮಾಧಿ ಅಲ್ಲ, ಅದು ದೇವಸ್ಥಾನ ಖಂಡಿತವಾಗ್ಲು. ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮುಖಾಂತರ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋದನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ನೀವು ದೊಡ್ಡವರಾಗ್ಬಿಡ್ತೀರ ಖಂಡಿತವಾಗ್ಲು. ಇದೆಲ್ಲ ತಪ್ಪು. ರಾಜ್ಕುಮಾರ್ ಅಂತ ನಟ ಇಡೀ ಪ್ರಪಂಚದಲ್ಲೇ, ಇಡೀ ಭೂಗೋಳದಲ್ಲೇ ಸಿಕ್ಕಲ್ಲ ಖಂಡಿತವಾಗ್ಲು. ಆ ಥರ ನಟ, ನಾನು ನಟ ಅಂತ ಹೇಳ್ತಾ ಇಲ್ಲ, ಆ ಬೆಲೆ ಕೊಡಾಗ್ಬೋದು, ಚಿಕ್ಕವರು ಆಗ್ಬೋದು ದೊಡ್ಡವರು ಆಗ್ಬೋದು, ಬಂದ ಮೇಲೆ ಅವ್ರೇನಾದರೂ ಕೂತಿದ್ರೆ ಎದ್ದುಬಿಟ್ಟು ನಮಸ್ಕಾರ ಮಾಡಿ ಮಾತಾಡ್ತಾರೆ. ಅಂಥ ವ್ಯಕ್ತಿ ಬಗ್ಗೆ ನೀವು ಈ ಥರ ಮಾತಾಡಿರೋದು ತುಂಬ ಖಂಡಿತವಾಗ್ಲೂ. ನಾನು ಲೇಟಾಗಿ ವಿಡಿಯೋ ಮಾಡಿದ್ದೀನಿ, ಇದು ಮಾತಾಡಬಾರ್ದು ಯಾಕೆ ದೊಡ್ಡವ್ರದ್ದಂತ. ನನ್ನ ಅಪ್ಪಟ ರಾಜ್ಕುಮಾರ್ ಸರ್ ಅಭಿಮಾನಿ. ಕರ್ನಾಟಕ ಚಲನಚಿತ್ರಗಳಲ್ಲಿ ನನಗೆ ಮೊದಲು ನಟ ಯಾರಂದರೆ ಅದು ನರಸಿಂಹರಾಜ ಅಂಕಲ್ಲು. ಹಾಸ್ಯ ಕಲಾವಿದರು ಇದ್ದಾರಲ್ಲ ಅವರು. ಈ ಸ್ಕೂಲ್ಗಳಲ್ಲಿ ಹಿಂದ್ಗಡೆ ಇಲ್ಲಿ ಹಾಕಿದ್ದೇನಲ್ಲ ಬಟ್ಟೆ, ಆ ಥರ ಸ್ಕ್ರೀನ್ಗಳಲ್ಲಿ ಹಾಕಿ ನಮಗೆ ತೋರಿಸ್ತಾಯಿದ್ರು. ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಸಿನಿಮಾಗಳು ಸ್ಕೂಲ್ ಸಂದರ್ಭಗಳಲ್ಲಿ. ಆ 3ನೇ ಕ್ಲಾಸಲ್ಲಿ ಇದ್ದಾಗ ರಾಜ್ಕುಮಾರ್ ಅಂತ ಗೊತ್ತಾಗಿದ್ದು ನನಗೆ ನರಸಿಂಹರಾಜು ಕಲಾವಿದರು ಅಂಕಲ್ ಸಾರಿಂದ, ಇವರಂತ ಗೊತ್ತಾಗಿದ್ದು ರಾಜ್ಕುಮಾರ್ ಸಾರ್ ಅಂತ ನನಗೆ. ಆಮೇಲೆ ಅವ್ರ ಬಗ್ಗೆ ನಾನು ತಿಳಿದುಕೊಂಡ್ಮೇಲೆ ಅಬ್ಬಬ್ಬಬ್ಬ ಆ ಥರ ಮನುಷ್ಯ ದೇವ್ರನಿಗೂ ಮತ್ತು ಈ ಇಡೀ ಪ್ರಪಂಚದಲ್ಲಿ ಹುಟ್ಟು ಬರೋಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ಚಲನಚಿತ್ರದಲ್ಲಿ ಆ ಥರ ಒಬ್ಬ ವ್ಯಕ್ತಿ ಇದ್ದು ಅನ್ನೋದು ಇಡೀ ತಲೆಮಾರುಗಳಲ್ಲಿ ಹೇಳ್ಕೊಬೇಕಷ್ಟೇ. ಇನ್ನು ಆ ಥರ ನಟನೆ ಯಾರು ಮಾಡೋಕ್ಕಾಗಲ್ಲ, ಆ ಥರ ನಟನೆ ಯಾರು ಹೇಳೋಕ್ಕೂ ಆಗಲ್ಲ. ಆ ಥರ ನಟನೆ ಆಗ್ಬೋದು, ಆತ ಮಾತಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಆಗ್ಬೋದು. ಮಾತು ಕೊಟ್ಬಿಟ್ರೆ ಬಗ್ದ. ಕೆಲವರೆಲ್ಲ ಹೇಳ್ತಾರೆ ನಾಳೆ ಬರ್ತೀನಿ ಅದಂತ. ರಾಜ್ಕುಮಾರ್ ಸರ್ ಅಂತ ಅವರು ಖಂಡಿತವಾಗ್ಲೂ ಯಾರು ಬರಲ್ಲ. ರಾಜ್ಕುಮಾರ್ ಸಾರು ಅಮಿತಾಬ್ ಬಚ್ಚನಿಂದ ಹಿಡಿದು ಸಲ್ಮಾನ್ ಖಾನು, ಶಾರುಖ್ ಖಾನು, ಈ ತೆಲುಗು ಚಿರಂಜೀವಿ ಸಾರ್ ಆಗ್ಬೋದು, ಬಾಲಕೃಷ್ಣ ಸಾರ್ ಆಗ್ಬೋದು, ಆಮೇಲೆ ತೆಲುಗು NTR ದೊಡ್ಡವರು ಅವರಾಗ್ಬೋದು, ತಮಿಳ್ನಾಡು MGR ಆಗ್ಬೋದು, ಕೇರಳ ಮಮ್ಮೂಟಿ ಮೋಹನ್ ಲಾಲ್ ಆಗ್ಬೋದು, ಪ್ರತಿಯೊಬ್ಬರು ಖಂಡಿತವಾಗ್ಲೂ ಅವ್ರ ಬೆಲೆ ಗೊತ್ತು. ಅವ್ರೇನಾದರೂ ಇವಾಗಿದ್ದರೆ ಅವ್ರು ಬಂದರೆ ಅವ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಆ ಥರ ವ್ಯಕ್ತಿನ ನೀವು ಕರ್ಕೊಂಡೋಗ್ಬಿಟ್ಟು ಈ ಥರ ತಪ್ಪು ಸಂದರ್ಶನ ಕೊಡೋದು
ನಿಜವಾಗ್ಲೂ ಅದು ತಪ್ಪು. ನಾನು ಹೇಳೋದು, ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರನ್ನ ತಂದು ದಲಿತರನ್ನ ಅವ್ರ ಬಗ್ಗೆ ಮಾತನಾಡಿದ್ದು ನಮಗೂ ಖುಷಿ ಇದೆ, ಇಲ್ಲ ಅಂತಲ್ಲ. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಸರ್ ಬಗ್ಗೆ ಅವರು ಹುಟ್ಟಿದಬ್ಬ ಸಂದರ್ಭದಲ್ಲಿ ನೀವು ಆ ಥರ ಟ್ವೀಟ್ ಮಾಡೋದು ಸರಿ ಇಲ್ಲ ಖಂಡಿತವಾಗ್ಲು. ಇದು ನಾನಂತಲ್ಲ, ಪ್ರತಿಯೊಬ್ಬರಿಗೂ ಇದು ತುಂಬ ಬೇಜಾರಾಗಿದೆ ಅವ್ರ ಮನಸ್ಸುಗಳಿಗೆ. ರಾಜ್ಕುಮಾರ್ ಎಲ್ಲಿ ಸರ್ ಅವರು? ಖಂಡಿತವಾಗ್ಲು ಆ ಥರ ಮನುಷ್ಯ ಮತ್ತೆ ಹುಟ್ಟು ಬರೋಕ್ಕಾಗಲ್ಲ. ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲಲ್ಲ. ಅವ್ರ ಥರ ಕಾಪಿ ಮಾಡ್ಕೊಂಡು ಎಷ್ಟೋ ಜನ ಬಂದರು. ಈ ಹಿಂದಿಯಲ್ಲಿ ಆಗ್ಬೋದು, ತಮಿಳ್ನಾಡಲ್ಲಿ ಆಗ್ಬೋದು, ಕೇರಳದಲ್ಲಿ ಆಗ್ಬೋದು, ಇಡೀ ಪ್ರಪಂಚದಲ್ಲಿ ನಟ ಅಂತ ಯಾರನ್ನಿದ್ರೆ ಅದು ರಾಜ್ಕುಮಾರ್ ಸರ್ ಒಬ್ಬ ಅಷ್ಟೇ. ಅವ್ರ ಥರ ಯಾರೂ ಬರಲ್ಲ. ಒಂದು ಬೆಲೆ ಕೊಡೋದಾಗ್ಬೋದು, ದೊಡ್ಡವರು ಚಿಕ್ಕವರು ಅನ್ನೋದು ಮಾತು ಕೊಟ್ಬಿಟ್ರೆ ಅದನ್ನು ನಡೆದುಕೊಳ್ಳೋ ರೀತಿ ರಾಜ್ಕುಮಾರ್ ಸರ್ದು. ಅಬ್ಬಬ್ಬ, ಖಂಡಿತವಾಗ್ಲು ನಾನೇನು ಬಿಲ್ಡಪ್ ಹೇಳ್ತಾ ಇಲ್ಲ ಚೇತನ್ ಸರ್. ನಿಮ್ಗೆ ಯಾಕೆ ನಾನು ಬೆಲೆ ಕೊಡ್ತಾ ಇದ್ದೇನೆ ಅಂದರೆ, ನೀವು ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಮಾಡಿದ್ದೀರ. ಆ ಸಿನಿಮಾಗಳು ಬೆಲೆ ನನಗೆ ಗೊತ್ತು. ಒಂದು ಹೀರೋ ಆಗಿ ಒಂದು ಸಿನಿಮಾ ಆಗಲಿ 2 ಸಿನಿಮಾ ಆಗಲಿ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಮಾಡಿದ್ದೀರ. ನೀವು ಯಾಕೋ ಗೊತ್ತಿಲ್ಲ ಈ ಥರ ಒಂದು ತಪ್ಪು ಒಂದು ಸಂದರ್ಶನ ಕೊಡೋದು ಅದು ಸರಿ ಇಲ್ಲ. ಈ ಕೂಡಲೇ ಹೋಗಿ ನೀವು ಕ್ಷಮೆ ಕೇಳಿ. ಅದೇನಿಲ್ಲ ನೋಡಿ, ಇವತ್ತು ರಾಜ್ಕುಮಾರ್ ಸರ್ ಅಭಿಮಾನಿಗಳು ನೀವಿಲ್ಲ ಅನ್ಕೋಬೇಡಿ. ಖಂಡಿತವಾಗ್ಲೂ 75-80 ವರ್ಷ ವಯಸ್ಸಾದವರು ಇದ್ದಾರೆ. ಇನ್ನು ಈಗ ಹುಟ್ಟಿರ್ತಕ್ಕಂಥವ್ರಿಗೆ 2010-15ರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ರಾಜ್ಕುಮಾರ್ ಬಗ್ಗೆ ಸಾರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಖಂಡಿತವಾಗ್ಲು ಇವತ್ತಿಗೂ ಅವ್ರ ಸಿನಿಮಾಗಳು ನೋಡಿ ಎಷ್ಟೋ ಜನ ಕೆಟ್ಟು ದಾರಿನಲ್ಲಿ ಹೋಗೋರು ಒಳ್ಳೆ ದಾರಿನಲ್ಲಿ ಹೋಗಿದ್ದಾರೆ. ನಾವು ಕಣ್ಣಾರ ನೋಡಿದ್ದೀರಿ. ಆ ಬಂಗಾರದ ಮನುಷ್ಯ ಆಗ್ಬೋದು, ಆ ಸಿನಿಮಾ ಏನ್ರಿ, ಆ ಥರ ಸಿನಿಮಾ ಇವತ್ತಿಗೂ ಬಂದೇ ಇಲ್ಲ ಖಂಡಿತವಾಗ್ಲು. ಆಮೇಲೆ ಇಷ್ಟಪಡೋದಂದರೆ ಅದು ವಿಷ್ಣುವರ್ಧನ್ ಸಾರು. ಆ ಯಜಮಾನ ಸಿನಿಮಾ ಆಗ್ಬೋದು, ಆ ಮುತ್ತಿನ ಹಾರ ಆಗ್ಬೋದು, ಇನ್ನೂ ಹಲವಾರು ಸಿನಿಮಾಗಳಿದೆ ವಿಷ್ಣುವರ್ಧನ್ ಸಾರ್ದು. ಆಮೇಲೆ ಶಂಕರ್ನಾಗ್ ಸಾರು. ಆ ಥರ ನಟರು ಮತ್ತೆ ಹುಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಇದ್ದಾರೆ ಕೆಲವರು. ಆ ಥರ ಮಾಡೋದು ತಪ್ಪು ಸರ್ ನೀವು. ಖಂಡಿತವಾಗ್ಲು ಈ ಕೂಡಲೇ ಕ್ಷಮೆ ಕೇಳಿ. ನೀವು ಆ ದೇವಸ್ಥಾನ ಹತ್ರ ಹೋಗಿ, ನಾನು ರಾಜ್ಕುಮಾರ್ ಸರ್ ಸಮಾಧಿ ಅಂತ ಹೇಳಲ್ಲ, ಅದು ನಿಜವಾದ ದೇವಸ್ಥಾನ, ಒಳ್ಳೆ ವ್ಯಕ್ತಿ. ಖಂಡಿತವಾಗ್ಲು ಆ ಥರ ಅವ್ರ ಬಗ್ಗೆ ಮಾತನಾಡೋದು ಮಹಾ ತಪ್ಪು ಖಂಡಿತವಾಗ್ಲು. ನನಗೆ ಯಾಕೋ ಒಂದು 2 ದಿನದಿಂದ ಮುಂಚೆನೇ ನಾನು ಮಾತಾಡೋಣ ಅಂದ್ಕೊಂಡೆ. ಯಾಕಪ್ಪ ಇವ್ರು ಏನಾದರೂ ಉದ್ದೇಶವಾಗಿ ಏನಾದರೂ ಮಾತಾಡಿದ್ರಾ, ಇಲ್ಲ ಯಾರಾದರೂ ನಿಮ್ಗೆ ಹೇಳ್ಕೊಟ್ಟಿದ್ರಾ ಈ ಥರ ಮಾಡಿ ಪ್ರಮೋಷನ್ ಮಾಡ್ಕೊಳ್ಳಿ, ಪಬ್ಲಿಸಿಟಿ ಬರುತ್ತೆ ಅಂತ? ತಪ್ಪು ಸರ್ ಅದು. ರಾಜ್ಕುಮಾರ್ ಸಾರು ಬಗ್ಗೆ ಮಾತಾಡಬೇಕಂದ್ರೆ ಅದ್ರಿಗೊಂದು ಯೋಗ್ಯತೆ ಇರಬೇಕು. ಅದು ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಆ ಥರ ವ್ಯಕ್ತಿ ಖಂಡಿತವಾಗಲು ನಾನು ಹೇಳ್ತಾ ಇದ್ದೀನಿ. ಶ್ರೀರಾಮಚಂದ್ರ ಎಷ್ಟೇ ಇದು ಇದ್ರೂ ಅವ್ರ ಹತ್ರ ದುಡ್ಡು ಕಾಸಿದ್ರೂ ಲಾಸ್ಟ್ ಗಂಟ ಬಡವರಾಗೆ ಬದುಕಿದ್ರು. ನೋಡ್ತಾರಲ್ಲ, ಆ ವೈಟ್ ಶರ್ಟ್ ಆಗ್ಬೋದು, ವೈಟ್ ಪಂಚೆ ಆಗ್ಬೋದು. ಇವಾಗ ಬಂದಿರ್ತಕ್ಕಂಥ ಹೀರೋಗಳು ನಾವು ನೋಡಿದ್ದೀರಿ, ಅವ್ರ ಹೇರ್ ಸ್ಟೈಲು ಚೇಂಜ್ ಆಗಿಬಿಡುತ್ತೆ, ಕೂಲಿಂಗ್ ಗ್ಲಾಸು ಚೇಂಜ್ ಆಗುತ್ತೆ, ಕಾರ್ಗಳೆಲ್ಲ ಚೇಂಜ್ ಆಗುತ್ತೆ. ರಾಜ್ಕುಮಾರ್ ಸಾರ್ ಥರ ಯಾರು ಬರಲ್ಲ ಖಂಡಿತವಾಗ್ಲು. ನೀವು ಮಾತಾಡಿದ 100% ತಪ್ಪು. ಈ ಕೂಡಲೇ ಹೋಗಿ ನೀವು ಸಮಾಧಿ ಹತ್ರ ಒಂದು ವಿಡಿಯೋ ಮಾಡಿ ಅವರಿಗೆ ಒಂದು ಕ್ಷಮೆ ಕೇಳೋದು, ಅದನ್ನು ರಿಲೀಸ್ ಮಾಡಿ ಹಾಕಿ. ಆಗ ಕೂಡಲೇ ನಾವೆಲ್ಲ ನಿಮ್ಮನ್ನು ಕ್ಷಮಿಸ್ತೀರಿ. ಅಭಿಮಾನಿಗಳು ಇಲ್ಲ ಅನ್ಕೋಬೇಡಿ ಖಂಡಿತವಾಗ್ಲು. ರಾಜ್ಕುಮಾರ್ ಸರ್ ಅಭಿಮಾನಿಗಳು ಯಾವತ್ತೂ ಇಲ್ಲ ಅನ್ಕೋಬೇಡಿ ನೀವು. ಮನುಷ್ಯ ತಪ್ಪು ಮಾಡ್ತಾನೆ, ಇಲ್ಲ ಅಂತಲ್ಲ. ಈ ಥರ ಎಲ್ಲ ಪ್ರದರ್ಶನ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಖಂಡಿತವಾಗ್ಲು. ಮಹಾ ತಪ್ಪಿದು. ರಾಜ್ಕುಮಾರ್ ಸಾರು ಅಯ್ಯೋ ಅವ್ರ ಬಗ್ಗೆ ಮಾತನಾಡೋದು ಕಡಿಮೆ. ಇನ್ನು ಗೊತ್ತಿಲ್ಲ. ಇವತ್ತು ನೋಡಿ ಕನ್ನಡದಲ್ಲೇ ಇರತಕ್ಕಂಥ ನಟರು ಯಾರು ಅವ್ರ ಬಗ್ಗೆ ಮಾತಾಡಿಲ್ಲ. ಇವತ್ತು ಎಷ್ಟೋ ಸಹಾಯ ಮಾಡಿದ್ದಾರೆ. ಎಷ್ಟೋ ಸಿನಿಮಾಗಳಲ್ಲಿ ಇವ್ರನ್ನೇ ಹಾಕ್ಕೊಳ್ಳಿ ಅವ್ರನ್ನೇ ಹಾಕ್ಕೊಳ್ಳಿ, ಪಾಪ ಕೆಲಸ ಇಲ್ಲ ಅಂತ ಕೆಲಸ ಕೊಟ್ಟಿರೋ ಸಂದರ್ಭಗಳು ನಾವು ನೋಡಿದ್ದಾರೆ. ಆ ಸಿನಿಮಾಗಳಲ್ಲೂ ಸೈಡ್ ಪಾತ್ರಗಳಲ್ಲೂ ವಿಲನ್ಗಳೆಲ್ಲ ನೋಡಿದ್ದಾರೆ. ಇವತ್ತು ಅವ್ರ ಮಕ್ಕಳಾಗ್ಬೋದು, ಹೀರೋಗಳಾಗಿದ್ದಾರೆ, ಸಂತೋಷ. ಯಾರೂ ಮಾತಾಡಿಲ್ಲ. ಮಾತಾಡಬೇಕು.
ರಾಜ್ಕುಮಾರ್ ಸಾರು ನಮ್ಮ ಕರ್ನಾಟಕದ ಆಸ್ತಿ. ನಾವು ಹೆಂಗೆ ಕುವೆಂಪು ಈ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ನೋಡಿ, ನಮ್ಮ ರಾಜ್ಕುಮಾರ್ ಸಾರು ಆ ಥರ. ಖಂಡಿತವಾಗ್ಲು ತುಂಬ ದೊಡ್ಡ ತಪ್ಪು ಮಾಡಿದರೆ ಈ ಕೂಡಲೇ ನೀವು ಕ್ಷಮೆ ಕೇಳಿ ಶಿವಣ್ಣವ್ರ ಮನೆಗೆ ಹೋಗ್ಬಿಟ್ಟು ನೀವು ತಪ್ಪಾಯ್ತಂತ ಕೇಳಿ, ನೀವು ಸಮಾಧಿ ಹತ್ರ ಎಲ್ಲ ಹೋಗೋಕ್ಕೆ ಹೋಗಬೇಡಿ. ಶಿವಣ್ಣವ್ರ ಮನೆ ಹತ್ರ ಹೋಗ್ಬಿಟ್ಟು ನೀವು ಒಳಗೆ ಹೋಗಿ ಪರವಾಗಿಲ್ಲ. ಶಿವಣ್ಣ ಯಾರಿಗೂ ಆ ಥರ ಬಯಸೋರಲ್ಲ. ನಾವು ನೋಡಿದರೆ ಶಿವಣ್ಣ ತುಂಬ ಒಳ್ಳೆಯ ವ್ಯಕ್ತಿ. ಖಂಡಿತವಾಗ್ಲು ನಾವು ಶಿವಣ್ಣವ್ರನ್ನ ರಾಜ್ಕುಮಾರ್ ಸಾರು ಆ ಕಣ್ಣಿದೆಲ್ಲ ಐಸು ಅವರಲ್ಲಿ ನೋಡ್ತೀರಿ. ಖಂಡಿತವಾಗ್ಲು ಆ ನಗು ಮುಖ ಆಗಲಿ. ಅಪ್ಪು ಸಾರಿದ್ರು ಪಾಪ, ಅವರೆಲ್ಲ ದೇವರಾಗಿಬಿಟ್ಟಿದ್ದಾರೆ ಬಿಡಿ, ಅವ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಅವರೆಲ್ಲ ದೇವ್ರುಗಳಾಗಿದ್ದಾರೆ. ಮತ್ತೆ ಅವ್ರು ಹುಟ್ಟು ಬರಲಿ, ಆ ಥರ ರಾಜ್ಕುಮಾರ್ ಸರ್ ಆಗಲಿ, ಪುನೀತ್ ರಾಜ್ಕುಮಾರ್ ಸರ್ ಆಗಲಿ ಮತ್ತೆ ಹುಟ್ಟು ಬಂದು ನಮ್ಮನ್ನು ಕನ್ನಡ ಚಿತ್ರಗಳಲ್ಲಿ ರಂಜಿಸಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.